ಯಾವುದೇ ಪೂರ್ವ ಸಾಕ್ಷ್ಯಾಧಾರಗಳಿಲ್ಲದೆ SIT ತನಿಖೆಗೆ ಒಪ್ಪಿಸುತ್ತಿರುವಂತಹ ಕೆಲ ರಾಜಕಾರಣಿಗಳು, ಹಾಗೆ ಮನಬಂದಂತೆ ಸುದ್ದಿ ಮಾಡುತ್ತಿರುವಂತಹ ಕೆಲ ಮಾಧ್ಯಮಗಳು, ತಾವೇ ತೀರ್ಪುಗಾರರೆಂಬಂತೆ ತೀರ್ಪು ನೀಡುತ್ತಿರುವಂತಹ ಕೆಲ ಯೂಟ್ಯೂಬರ್ಗಳು, ಇನ್ನೊಂದು ರೀತಿಯಲ್ಲಿ ನ್ಯಾಯ, ನೀತಿ, ಧರ್ಮ, ಸತ್ಯವನ್ನು ಮರೆತು ಧರ್ಮದ ಆಧಾರಿತವಾಗಿ ಜೈ ಎನ್ನುತ್ತಿರುವಂತಹ ಸತ್ತ ಪ್ರಜೆಗಳು, ಈ ನಾಲ್ವರಿಂದ, ಕೆಲ ಯೂಟ್ಯೂಬರ್ಗಳಿಂದ, ಕೆಲ ಮಾಧ್ಯಮಗಳಿಂದ, ಕೆಲ ರಾಜಕಾರಣಿಗಳಿಂದ, ಕೆಲ ಧರ್ಮದಿಂದ ಆಧಾರಿತವಾಗಿ ಜೈ ಎನ್ನುತ್ತಿರುವಂತಹ ಸತ್ತ ಪ್ರಜೆಗಳಿಂದ ಇವತ್ತು ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತವಲ್ಲದೆ, ಇಡೀ ದೇಶವಲ್ಲದೆ ವಿದೇಶಗಳಲ್ಲೂ ಕೂಡ ಚರ್ಚೆ ಆಗಿರುತ್ತಿರುವಂತಹ ಸಂದರ್ಭ ಇವತ್ತು ಒದಗಿ ಬಂದಿದೆ. ನಮಸ್ಕಾರ ಕರುನಾಡ ಬಂಧುಗಳೇ, ಏನಾಗ್ತಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತು ಇದು ನಿಜವಾಗಿಯೂ ಯಾರಾದರೂ ಮಾಡಿರುವಂತಹ ಷಡ್ಯಂತ್ರವ? ಎತ್ತ ಸಾಗುತ್ತಿದೆ ನನ್ನ ರಾಜ್ಯ? ಹಾಗೂ ಇದು ಒಂದು ರೀತಿಯ ಹೊಸ ತಿರುವನ್ನು ಪಡೆದುಕೊಳ್ಳುತ್ತಿರುವಂತಹ ಒಂದು ಲಕ್ಷಣಗಳು ಎಲ್ಲ ರೀತಿಯಿಂದ ಕಾಣಿಸ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಈ ಧರ್ಮಸ್ಥಳ ಎನ್ನುವಂತಹ ಪ್ರಕರಣ ಕೆಲವೊಂದಿಷ್ಟು ಜನರಿಗೆ ಒಂದು ವ್ಯಾಪಾರವಾಗಿದ್ದರೆ, ಕೆಲವೊಂದಷ್ಟು ಜನರಿಗೆ ರಾಜಕೀಯವಾಗಿದ್ದರೆ, ಕೆಲವೊಂದಷ್ಟು ಜನರಿಗೆ ಮತ್ತೊಂದು ರೀತಿಯಲ್ಲಿ ಸಹಾಯಕವಾಗ್ತಾ ಇದೆ. ತಮ್ಮ ಸಂಘಟನೆಗಳಲ್ಲಿ ಬೆಳವಣಿಗೆಗೋಸ್ಕರ ಬಳಸಿಕೊಳ್ಳುವಂಥದ್ದಾಗಿರಲಿ, ಅಥವಾ ತಮ್ಮ ಸಂಘಟನೆಯಲ್ಲಿ ತಾವು ಹೆಸರು ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿರಲಿ, ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣವನ್ನು ಎಲ್ಲರೂ ಕೂಡ ತಮ್ಮ ತಮ್ಮ ಇಚ್ಛೆಯ ಅನುಸಾರವಾಗಿ ಬಳಸಿಕೊಳ್ಳುತ್ತಿರುವಂಥದ್ದು ಇವತ್ತಿನ ಸಂದರ್ಭ. ಸೊ ಹಾಗೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ಧರ್ಮಸ್ಥಳ ಎನ್ನುವಂತಹ ಒಂದು ಕೊಲೆ ಪ್ರಕರಣವು ಈಗ ಯಾವ ರೀತಿ ಸಾಗ್ತಾ ಇದೆ ಎನ್ನುವುದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಒಂದೇ ಒಂದು ವಿಷಯವನ್ನು ಗಮನಿಸುವುದಾದರೆ, ಈ ಧರ್ಮಸ್ಥಳ ಪ್ರಕರಣವು ಕೇವಲ ಅನಾಮಿಕನಾಗಿ ಬಂದಿರುವಂತಹ ಅಥವಾ ಭೀಮಾ ಎನ್ನುವ ಹೆಸರಿನ ಮೂಲಕ ತನ್ನ ಹೊಸದು ಹೆಸರು, ತನ್ನ ನಿಜವಾದ ಹೆಸರು ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ಬಂದು, ನಾನು ಇಂತಿಂತಹ ಹೆಣಗಳನ್ನು ಈ ಒಂದು ಧರ್ಮಸ್ಥಳ ಜಾಗದಲ್ಲಿ ಇಲ್ಲಿ ಹೂತಿದ್ದೇನೆ, ಇದನ್ನು ಇವರೇ ನನಗೆ ಹೂಳು ಎನ್ನುವಂಥ ಮಾಹಿತಿ ಕೊಟ್ಟಿದ್ದರು, ಅವರ ಒಂದು ಆಧಾರಿತವಾಗಿ ನಾನು ಹೆಣಗಳನ್ನು ಇಲ್ಲಿ ಹೂತಿದ್ದೇನೆ ಎನ್ನುವಂತಹ ಒಂದು ವಿಷಯವನ್ನು ಯಾವಾಗ ಪೊಲೀಸರ ಎದುರುಗಡೆಗೆ ಅಥವಾ ಕೋರ್ಟಿನ ಮುಂದೆ ಬಂದು ಹೇಳಿದಾಗ ಆ ಒಂದು ಪ್ರಕರಣವನ್ನು SIT ತನಿಖೆಗೆ ಒಪ್ಪಿಸುವಂಥ ಪ್ರಯತ್ನ ಈ ಒಂದು ನಮ್ಮ ಇವತ್ತಿನ ಸರ್ಕಾರ ನಡೆಸಿತು. ಆ ಸರ್ಕಾರ ನಡೆಸಿದಂತಹ ಒಂದು ತನಿಖಾ ಸಂಸ್ಥೆಯು ಇವತ್ತು ತನಿಖೆ ನಡೀತಾ ಇದೆ. ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. SIT ತನಿಖೆ ಅಂತಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಅಂದರೆ ಇಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆ ಒಂದು ಧರ್ಮಸ್ಥಳದಲ್ಲಿ ನಡೆದಿರಬಹುದಾದ ಎನ್ನಲಾದ ಕೊಲೆಗಳ ಪ್ರಕರಣವನ್ನು ಇವತ್ತು SIT ತನಿಖೆಗೆ ಸಂಪೂರ್ಣ ಒಪ್ಪಿಸಿದೆ. ಆದರೂ ಕೂಡ ರಾಜ್ಯದಲ್ಲಿ ಎಷ್ಟೋ ಖರ್ಚು ಮಾಡಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು SIT ತನ್ನ ತನಿಖೆಯನ್ನು ಪ್ರಾರಂಭಿಸಿದೆ. ಆ ತನಿಖೆಯನ್ನು ಮಾಡಲಿಕ್ಕೂ ಕೂಡ ಇವರು ಬಿಡುವಂಥ ಸಂದರ್ಭ ಕಾಣಿಸ್ತಾ ಇಲ್ಲ. ಕಾರಣ, ಈ ಒಂದು ಧರ್ಮಸ್ಥಳ ಎನ್ನುವಂಥ ಪ್ರಕರಣ ಈಗ ಕೋಮು ಗಲಭೆಗಳನ್ನು ಸೃಷ್ಟಿಸುವಂತಹ ಹಾಗೂ ಈ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಗಲಭೆಗಳನ್ನು ಎಬ್ಬಿಸುವಂತಹ ಪ್ರಯತ್ನ ಮಾಡುವಂಥದ್ದು ನಡೀತಾ ಇದೆ ಕೆಲವೊಂದಷ್ಟು ವ್ಯಕ್ತಿಗಳಿಂದ. ಯಾಕಪ್ಪ ಅಂತಂದರೆ ಇಲ್ಲಿ ಯಾವುದೇ ಪೂರ್ವ ಸಾಕ್ಷ್ಯಾಧಾರಗಳಿಲ್ಲದೆ SIT ತನಿಖೆಗೆ ಒಪ್ಪಿಸುತ್ತಿರುವಂತಹ ಕೆಲ ರಾಜಕಾರಣಿಗಳು, ಹಾಗೆ ಮನಬಂದಂತೆ ಸುದ್ದಿ ಮಾಡುತ್ತಿರುವಂತಹ ಕೆಲ ಮಾಧ್ಯಮಗಳು, ತಾವೇ ತೀರ್ಪುಗಾರರೆಂಬಂತೆ ತೀರ್ಪು ನೀಡುತ್ತಿರುವಂತಹ ಕೆಲ ಯೂಟ್ಯೂಬರ್ಗಳು, ಇನ್ನೊಂದು ರೀತಿಯಲ್ಲಿ ನ್ಯಾಯ, ನೀತಿ, ಧರ್ಮ, ಸತ್ಯವನ್ನು ಮರೆತು ಧರ್ಮದ ಆಧಾರಿತವಾಗಿ ಜೈ ಎನ್ನುತ್ತಿರುವಂತಹ ಸತ್ತ ಪ್ರಜೆಗಳು, ಈ ನಾಲ್ವರಿಂದ, ಕೆಲ ಯೂಟ್ಯೂಬರ್ಗಳಿಂದ, ಕೆಲ ಮಾಧ್ಯಮಗಳಿಂದ, ಕೆಲ ರಾಜಕಾರಣಿಗಳಿಂದ, ಕೆಲ ಧರ್ಮದಿಂದ ಆಧಾರಿತವಾಗಿ ಜೈ ಎನ್ನುತ್ತಿರುವಂತಹ ಸತ್ತ ಪ್ರಜೆಗಳಿಂದ ಇವತ್ತು ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತವಲ್ಲದೆ, ಇಡೀ ದೇಶವಲ್ಲದೆ ವಿದೇಶಗಳಲ್ಲೂ ಕೂಡ ಚರ್ಚೆ ಆಗಿರುತ್ತಿರುವಂತಹ ಸಂದರ್ಭ ಇವತ್ತು ಒದಗಿ ಬಂದಿದೆ. ಸೊ ಹಾಗಾಗಿ ಇವರೆಲ್ಲರೂ ಸೇರಿ ಇವತ್ತಿನ ನಮ್ಮ ಕರ್ನಾಟಕವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ. ಒಂದೇ ಒಂದು ವಿಷಯ ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ. ಹೌದು, ನಿಜ, ಧರ್ಮಸ್ಥಳ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಅಲ್ಲಿರುವಂತಹ ಜನರ ಭಾವನೆಗಳಿಗೆ ಧಕ್ಕೆಯನ್ನು ತರುವಂತಹ ಒಂದು ಪ್ರಯತ್ನ, ನಿಜ, ಅದನ್ನು ನಾನು ಒಪ್ಕೊಳ್ತೇನೆ. ಬಟ್ ಇಲ್ಲಿ ಆರೋಪ ಬಂದಿದೆ ಎನ್ನುವುದಾದರೆ ಆ ಆರೋಪವನ್ನು ಸಾಬೀತುಪಡಿಸಲಿಕ್ಕಾಗಿ ಸತ್ಯ ಇರಬಹುದು, ಸುಳ್ಳಿರಬಹುದು, ಇವತ್ತು ಯಾರಿಗೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಬಟ್ ಹೇಳ್ತಾ ಇದ್ರು ಇವರೆಲ್ಲರ ಮಾಧ್ಯಮಗಳು ಹೀಗೆ ಆಗಿರಬಹುದು, ಹೀಗೆ ಇರಬಹುದು ಎನ್ನುವಂಥದ್ದು. ಯೂಟ್ಯೂಬರ್ಗೂ ಕೂಡ ಹೇಳ್ತಾ ಇದ್ರು, ಯಾರ ಮಾತು ಕೂಡ ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಸೊ ಆದರೂ ಕೂಡ ಇಷ್ಟೊಂದು ಗಲಭೆಗಳು, ಇಷ್ಟೊಂದು ವಿಚಾರಗಳು, ಇಷ್ಟೊಂದು ವಿಮರ್ಶೆಗಳು ಯಾಕೆ ಬರ್ತಾ ಇದ್ದಾವೆ? ಒಟ್ಟಾರೆಯಾಗಿ ಇಡೀ ನನ್ನ ಕರ್ನಾಟಕವನ್ನು, ನಮ್ಮೆಲ್ಲರ ಕರ್ನಾಟಕವನ್ನು ಒಂದು ಕಳಂಕ ರೀತಿಯಲ್ಲಿ ಅಥವಾ ಕಳಂಕ ತರುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ.
ಇಲ್ಲಿ ಒಂದೇ ವಿಚಾರವನ್ನು ನಾವು ಚರ್ಚೆ ಮಾಡೋದಾದರೆ ಇಲ್ಲಿ ರಾಜಕಾರಣಿಗಳು ಮೊಟ್ಟ ಮೊದಲನೇದಾಗಿ ನಾನು ಚರ್ಚೆಗೆ ತಗೋತೇನೆ. ರಾಜಕಾರಣಿಗಳು ನೋಡ್ರಿ, ಇವತ್ತಿನ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಈ ಒಂದು ಧರ್ಮಸ್ಥಳ ಪ್ರಕರಣದ ಕುರಿತಾಗಿ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ರು. ಧರ್ಮಸ್ಥಳದ ಕುರಿತಾಗಿ ಒಂದು ಷಡ್ಯಂತ್ರ ನಡೀತಾ ಇದೆ ಎನ್ನುವಂತಹ ಅರಿವು ನಿಮಗಿದ್ದೇ ಆದಲ್ಲಿ ಮತ್ತೆ ಏತಕ್ಕೆ ನೀವು SIT ತನಿಖೆಗೆ ಒಪ್ಪಿಸಿದ್ರಿ? ಅದನ್ನು ಷಡ್ಯಂತ್ರ ಯಾರು ಮಾಡಿದ್ದಾರೋ ಆ ಷಡ್ಯಂತ್ರದ ಪ್ರಕಾರವಾಗಿ ತನಿಖೆ ನಡೆಸಬಹುದತ್ತಲ್ಲವೇ? ಈ ತನಿಖೆಗೆ ಯಾಕೆ ಒಪ್ಪಿಸಿದ್ರಿ? ಹಾಗೆ ಇಲ್ಲಿ ನೋಡಿ, ಮತ್ತೊಂದೆಡೆ ಈ BJPಯ ಕೆಲ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೊಂದು ರೀತಿಯ ಷಡ್ಯಂತ್ರ, ಇದೊಂದು ರೀತಿಯ ಅಪಪ್ರಚಾರ. ಸರಿ, ಅಪಪ್ರಚಾರವಾಗಿದ್ದೇ ಆದಲ್ಲಿ SIT ತನಿಖೆಯನ್ನು ಪ್ರಾರಂಭಿಸುವ ಮುಂಚೆ ನೀವೇನು ಮಾಡ್ತಾ ಇದ್ರಿ? SIT ತನಿಖೆ ಪ್ರಾರಂಭವಾದಾಗ ಎಲ್ಲ ಮಾಧ್ಯಮಗಳು ಸೇರಿ ನಿಮ್ಮ ಮುಂದೆ ಮೈಕನ್ನು ಹಿಡಿದಾಗ ನೀವೇನು ಹೇಳಿದ್ರಿ? ಈಗ SIT ತನಿಖೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ, ನಿಷ್ಪಕ್ಷಪಾತವಾದಂತಹ ತನಿಖೆ ನಡೀಲಿ, ಎಲ್ಲರೂ ಕೂಡ ನಿಷ್ಪಕ್ಷಪಾತವಾದಂತಹ ನ್ಯಾಯ ಸಿಗಲಿ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂದ್ರಿದ್ದು ಕೂಡ ನೀವೇ ಅಂದ್ರಿ. ಬಟ್ ಇವತ್ತು ಈಗ ಉಲ್ಟಾ ಹೊಡಿತಾ ಇದ್ದೀರಿ. ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಆ ಪವಿತ್ರವಾಗಿರುವಂತಹ ಅಪಾರ ಭಕ್ತಿಯನ್ನಿರುವಂತಹ ಅಪಾರ ಶಕ್ತಿಯನ್ನು ಹೊಂದಿರುವಂತಹ ಧರ್ಮಸ್ಥಳದ ಒಂದು ಸ್ಥಳವನ್ನು ಅಪಪ್ರಚಾರ ಮಾಡತಕ್ಕಂಥವ್ರು ನಿಜವಾಗಿಯೂ ನೀವುಗಳೇ. ನೀವು ಇದೇ ತನಿಖೆಯನ್ನು ಪ್ರಾರಂಭಿಸಬೇಡಿ, ಇಲ್ಲಿ ಷಡ್ಯಂತ್ರವಿದೆ ಎನ್ನುವುದಾಗಿದ್ದರೆ ಈ ಒಂದು SIT ತನಿಖೆಗೆ ಇವತ್ತು ಸರ್ಕಾರ ಒಪ್ಪಿಸ್ತಾ ಇರಲಿಲ್ಲ, ಅದನ್ನು ಚರ್ಚೆ ಮಾಡ್ತಾ ಇತ್ತು, ಸಾಕ್ಷ್ಯಾಧಾರಗಳನ್ನು ಕೇಳಿಕೊಳ್ತಾ ಇತ್ತು. ಅವತ್ತು ಯಾರೂ ಕೂಡ ಮಾತಾಡಲಿಲ್ಲ. ಇವತ್ತು ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕಾರವಾಗಿ ಅಪಪ್ರಚಾರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಷಡ್ಯಂತ್ರ ಯಾರ್ದು? ಏಕಾಏಕಿ ಸುಮ್ಮನೆ ಷಡ್ಯಂತ್ರ ಇದೆ ಎನ್ನುವುದು ಆರೋಪ ಮಾಡುವುದು ಸರಿಯಲ್ಲ. ಆರೋಪ ಮಾಡುವುದೇ ಆದರೆ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಆರೋಪ ಮಾಡಬೇಕಲ್ಲವೇ? ಆರೋಪ ಮಾಡ್ತಾ ಇದ್ರಿ ನಿಜ, ಹಾಗಾದ್ರೆ ಗೊತ್ತಿದೆ ಅಂತ ಹೇಳ್ತಾ ಇದ್ರಿ. ಕೆಲವೊಬ್ಬ ರಾಜಕಾರಣಿಗಳು ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತು ನಮಗೆ. ಸರಿ, ಗೊತ್ತಿದ್ರೆ ಯಾಕೆ ಹೇಳ್ತಾ ಇಲ್ಲ ನೀವು? ಆದರೆ ನಿಜವಾದ ಆ ಪ್ರಕರಣದ ಹಾದಿಯನ್ನು ತಪ್ಪಿಸುವಂಥವ್ರು ನಿಜವಾಗಲೂ ನೀವೇ. ಇನ್ನು ಕೆಲವೊಂದಷ್ಟು ಯೂಟ್ಯೂಬರ್ಗಳು, ಇದು ಆಗೇ ಇಲ್ಲ ಎನ್ನುವಂತಹ ಕೆಲವು ಯೂಟ್ಯೂಬರ್ಗಳು, ಇದು ಹೀಗೇ ಆಗಿದೆ ಎನ್ನುವಂತಹ ಇನ್ನು ಕೆಲವು ಯೂಟ್ಯೂಬರ್ಗಳು, ಇವರಿಗೆಲ್ಲ ಏನು ತಿಳಿತಾ ಇದೆ? ಇವರೇನು ತೀರ್ಪುಗಾರರ ಅಥವಾ ತನಿಖಾಧಿಕಾರಿಗಳ? ಅಥವಾ ಇವರು ನಿಜವಾಗಿಯೂ ಕಣ್ಣೆದುರಿಗೆ ನಡೆದಿರುವಂತಹ ಒಂದು ಘಟನೆಯನ್ನು ಇವರೇನಾದರೂ ನೋಡಿದಾರ? ಇಲ್ವಲ್ಲ. ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ? ಇವರೆಲ್ಲರನ್ನೂ ಕೂಡ ಇವರು ಮತ್ತು ಮಾಧ್ಯಮಗಳಂತೂ ಇತ್ತೀಚೆಗೆ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಈ ವಿಷಯದಲ್ಲಿ ಮಾಧ್ಯಮದವರು ಎಷ್ಟು ಮುಂದುವರೆದಿದ್ದಾರೆ ಅಂದರೆ, ಇಡೀ ದೇಶದಲ್ಲಿ ಯಾವುದೇ ಪ್ರಕರಣ ನಡೆದೇ ಇಲ್ಲ, ಈ ಒಂದು ಪ್ರಕರಣವನ್ನು ನಾವು ಬೆನ್ನತ್ತಿದ್ದೇವೆ, ಈ ಒಂದು ಪ್ರಕರಣದಲ್ಲಿ ನಾವು ಸತ್ಯವನ್ನು ಕಂಡುಹಿಡಿಯುತ್ತೇವೆ. ಸರಿ, ನಿಮ್ಮ ಪ್ರಕಾರವಾಗಿ ಅಲ್ಲಿ ನಡೆದಿಲ್ಲವೇ ಅನ್ನೋದಾದರೆ ಈ ರೀತಿಯಾಗಿ ಮಾಹಿತಿಯನ್ನು ಹರಡಿಸುವುದೇಕೆ? ಆಗಿಲ್ಲ ಎನ್ನುವುದೇಕೆ? ಆಗಿದೆ ಎನ್ನುವುದೇಕೆ? ಆ ತನಿಖೆ ನಡೀತಿರುವಂಥ ಹಂತದಲ್ಲಿ ಸರಿ, ತನಿಖೆ ಕೊಟ್ಟಿಲ್ಲ ಎನ್ನುವುದಾದರೆ ನಿಮ್ಮ ಚರ್ಚೆಗಳನ್ನು ನಾನು ಒಪ್ಕೊಳ್ತಿದ್ದೆ. ತನಿಖೆ ಕೊಟ್ಟಿದ್ದಾರೆ ತಾನೇ, ಆ ತನಿಖೆ ಮುಗಿಯುವವರೆಗೆ ಯಾಕೆ ನೀವು ತೆಪ್ಪಾಗಿರ್ತಾ ಇಲ್ಲ? ಒಟ್ಟಾರೆಯಾಗಿ ಸಮಾಜದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು, ಸಾಮಾಜಿಕ ಬದ್ಧತೆಯನ್ನು ಹಾಳು ಮಾಡುವಂಥದ್ದು, ಸಾಮಾಜಿಕವಾದಂಥ ಒಂದು ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಯತ್ನ ನಿಮ್ಮದೆಲ್ಲರದು. ದಯಮಾಡಿ ಅರ್ಥೈಸಿಕೊಳ್ಳಿ ಜನರೇ, ಇಲ್ಲಿ ಯಾವುದೇ ರೀತಿಯ ಷಡ್ಯಂತ್ರವಿರಬಹುದು ಅಥವಾ ಸತ್ಯವೇ ಇರಬಹುದು ಅಥವಾ ಸುಳ್ಳೇ ಇರಬಹುದು, ಯಾವುದೇ ಆಗಿರಲಿ, ಅದು ಇವತ್ತಲ್ಲ ನಾಳೆ ಹೊರಗಡೆ ಬರುತ್ತೆ ತಾನೆ. SIT ತನಿಖೆ ಪ್ರಾರಂಭಿಸಿ ಅಂದಾಗ ಅದರ ಮೇಲೆ ನಂಬಿಕೆ ಇರಬೇಕು. ನಮಗೆ ಕಾನೂನಿನ ಮೇಲೆ ನಂಬಿಕೆ ಇರಬೇಕು, ಮತ್ತು ನ್ಯಾಯದ ಮೇಲೆ ನಂಬಿಕೆ ಇರಬೇಕು, ಮತ್ತು ಧರ್ಮದ ಮೇಲೆ ನಂಬಿಕೆ ಇರಬೇಕು. ಧರ್ಮದ ಮೇಲೆ ನಂಬಿಕೆ ಇದ್ದಾಗ, ನ್ಯಾಯದ ಮೇಲೆ ನಂಬಿಕೆ ಇದ್ದಾಗ ಇಷ್ಟೆಲ್ಲ ಅಪಪ್ರಚಾರಗಳು ಏಕೆ? ಒಂದು ತನಿಖೆ ಸಂಪೂರ್ಣವಾಗಿ ಪ್ರಾರಂಭವಾಗಿ ಸಂಪೂರ್ಣವಾಗಿ ಮುಗಿಯುವವರೆಗೂ ಯಾರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಬಹಳ ಮಹಾ ದೊಡ್ಡ ತಪ್ಪು. ಆದರೂ ಕೂಡ ಇದನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೆಲ ಮಾಧ್ಯಮಗಳು, ಕೆಲ ರಾಜಕಾರಣಿಗಳು, ಕೆಲ ಯೂಟ್ಯೂಬರ್ಗಳು. ಇದು ಎಷ್ಟರ ಮಟ್ಟಿಗೆ ನಮ್ಮನ್ನು ಕೊಂಡೊಯ್ತಿದೆ ಅಂತಂದರೆ, ಇಡೀ ಕರ್ನಾಟಕವನ್ನು ಯಾವುದ್ಯಾವುದೋ ಬೇರೆ ರಾಜ್ಯಗಳು ಅಥವಾ ಬೇರೆ ಪರರಾಷ್ಟ್ರಗಳು ನಮ್ಮ ಕರ್ನಾಟಕದ ಬಗ್ಗೆ ಒಂದು ರೀತಿಯ ಕೆಟ್ಟ ನಿಂದನೆಗಳಿಂದ ನಿಂದಿಸುವಂತಹ ಒಂದು ಕಾರ್ಯ ಪ್ರಾರಂಭವಾಗ್ತಾ ಇದೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಇಡೀ ಕರ್ನಾಟಕವನ್ನು ಯಾವುದೋ ಒಂದು ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೀವು. ಒಂದೇ ಒಂದು ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ತೆಗೆದುಕೊಳ್ಳೋದೇನಪ್ಪ ಅಂತಂದರೆ, ಈ ಒಂದು ಧರ್ಮಸ್ಥಳದಲ್ಲಿ ಕೇವಲ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಎನ್ನುವಂತಹ ಮಾಹಿತಿ ಮೊದಲೆಲ್ಲ ಕೇಳಿ ಬರ್ತಾ ಇತ್ತು. ಇವಾಗ ಏನಾಗ್ತಾ ಇದೆ? ಕೊಲೋ ಪ್ರಕರಣಗಳು ಇಷ್ಟಾಗಿದ್ದಾವೆ, 1000 ಆಗಿದ್ದಾವೆ, 100 ಆಗಿದ್ದಾವೆ. ಯಾವುದು ಸತ್ಯ, ಯಾವುದು ಸುಳ್ಳು? ಜನರಿಗೆ ಯಾಕೆ ಇಷ್ಟೊಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ? ಆ ಒಂದು ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಹೆಸರನ್ನು ಯಾಕೆ ಕೆಡಿಸ್ತಾ ಇದ್ದೀರಿ? ಆ ಒಂದು ಸ್ಥಳದಲ್ಲಿ ಅಪಾರವಾದಂತಹ ಗೌರವ ಇದೆ, ಅಪಾರವಾದಂಥ ಶಕ್ತಿ ಇದೆ, ಅಪಾರವಾದಂಥ ನಂಬಿಕೆ ಇದೆ. ಆ ನಂಬಿಕೆಗಳಿಗೆ ಯಾಕೆ ಚ್ಯುತಿ ತರ್ತಾ ಇದ್ದೀರಿ ಎನ್ನುವಂಥದ್ದು ಅರ್ಥ ಆಗ್ತಿಲ್ಲ. ಆ ಒಂದು ವಿಷಯವನ್ನು ಆ ಮಂಜುನಾಥ ಸ್ವಾಮಿಯೇ ನೋಡಿಕೊಳ್ಳಿ, ಆ ಅಣ್ಣಪ್ಪ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎನ್ನುವಂಥ ಹಾರೈಸ್ತಾ, ಹಾಗೆ ಈ ಒಂದು ಪ್ರಕರಣವನ್ನು ದಯವಿಟ್ಟು ನಿಮ್ಮ
ಬೇಳೆ ಬೇಯಿಸಿಕೊಳ್ಳೋಕ್ಕೋಸ್ಕರ ಇದನ್ನು ಬಳಸಿಕೊಳ್ಳಬೇಡಿ ಎನ್ನುವಂಥದ್ದು ನನ್ನ ವಿನಂತಿ. ಹಾಗೆ ಘನವ್ಯಕ್ತ ಶಿಕ್ಷಣವಂತ ಯುವಕರು ಕೂಡ ಯಾರೋ ಹೇಳಿದ ಮಾತಿಗೆ ಇದು ಇವನದೇ ಸರಿ ಎನ್ನುವುದು, ಹಾಗೂ ಮಾಧ್ಯಮಗಳು ಹೇಳಿದ ಮಾತಿಗೆ ಇದು ಇವರದೇ ಸರಿ ಎನ್ನುವುದು ನಿರ್ಧಾರ ಮಾಡುವುದು ಬೇಡ. ತನಿಖೆ ನಡೆಯುತ್ತಿದೆ, ಆ ತನಿಖೆಯನ್ನು ನಾವೆಲ್ಲರೂ ಕೂಡ ಗಮನಿಸೋಣ, ಆ ತನಿಖೆಯ ಮೇಲೆ ನಂಬಿಕೆಯನ್ನು ಇಡೋಣ, ನ್ಯಾಯದ ಮೇಲೆ ಕಾನೂನಿನ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇಡೋಣ. ಖಂಡಿತವಾಗಿಯೂ ಅಲ್ಲಿ ಕೊಲೆಗಳಾಗಿದ್ದರೆ ಕೊಲೆಯನ್ನು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತದೆ. ಷಡ್ಯಂತ್ರ ಮಾಡಿದ್ದರೆ ಆ ಷಡ್ಯಂತ್ರ ಮಾಡಿದವರನ್ನು ಹುಡುಕಿ ತಂದು ಅವರಿಗೂ ಕೂಡ ಶಿಕ್ಷೆ ಆಗೇ ಆಗುತ್ತದೆ. ಹಾಗೆ ಸುಳ್ಳುಗಳನ್ನು ಮತ್ತು ಅಪಪ್ರಚಾರಗಳನ್ನು ಮಾಡಿದಂಥ ಯೂಟ್ಯೂಬರ್ಗಳು ಕೂಡ ಅವರ ಮೇಲೆಯೂ ಕೂಡ ಮೊಕದ್ದಮೆ ದಾಖಲಾಗಿ ಅವರಿಗೂ ಕೂಡ ಶಿಕ್ಷೆ ಆಗುತ್ತದೆ. ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಸಮಾಜದಲ್ಲಿ ಸಾಮರಸ್ಯವನ್ನು ಬಿತ್ತುವಂಥ ಪ್ರಯತ್ನ ಮಾಡೋಣ. ಈ ಗೊಂದಲ ವಾತಾವರಣವನ್ನು ತಡೆದೊಡ್ಡುವಂಥ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಸೇರಿ ಇವತ್ತಿನ ಈ ಒಂದು ಪ್ರಕರಣದಲ್ಲಿ ನ್ಯಾಯದ ಮೇಲೆ ನಂಬಿಕೆ ಇಡಬೇಕೇ ಹೊರತು ಯಾವುದೋ ಒಬ್ಬ ರಾಜಕಾರಣಿ ಹೇಳಿದ ಮಾತ್ರಕ್ಕೆ ಇದು ಷಡ್ಯಂತ್ರವೆಂದು ಸಾಬೀತುಪಡಿಸುವಲ್ಲಿ ಅಥವಾ ಇದು ಷಡ್ಯಂತ್ರವೆಂದು ನಂಬುವಲ್ಲಿ ನಾವುಗಳು ಕೀಳು ಮಟ್ಟದಲ್ಲಿ ಇಳಿಯುವುದು ಬೇಡ. ಯಾರು ಕೂಡ ಇವರು ತನಿಖಾಧಿಕಾರಿಗಳಲ್ಲ, ಇವರು ಯಾರು ಕೂಡ ಸಾಕ್ಷ್ಯಾಧಾರಿಗಳಲ್ಲ. ಇವರ ಕೇವಲ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ ಯೂಟ್ಯೂಬರ್ ಮೂಲಕ ಅಥವಾ ತಮ್ಮ ರಾಜಕೀಯ ವ್ಯಕ್ತಿಗಳ ಮೂಲಕ ಹೇಳಿಸುವಂಥದ್ದು ಅಷ್ಟೇ. ಇದು ಯಾವುದೇ ರೀತಿಯ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸೋದ್ರೆ ಇದರಲ್ಲಿ ಧರ್ಮವನ್ನು ತರ್ತಾ ಇದ್ದೀರಿ. ನ್ಯಾಯ ಕೇಳುವಲು ಯಾವ ಧರ್ಮದವರಾದರೇನು, ಯಾವ ಜಾತಿಯಾದವರಾದರೇನು, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರೇ. ಆರೋಪಗಳು ಬಂದಿವೆ, ಆದರೆ ಅವರ ಹತ್ತಿರ ಸಾಕ್ಷ್ಯ ಇಲ್ಲ ಎನ್ನಬಹುದಾದಂಥ ಮಾಹಿತಿ ಸಿಗ್ತಾ ಇದೆ. ಸಾಕ್ಷಿ ಇಲ್ಲ ಅಂದಾಗ ಯಾವುದೇ ಆರೋಪವನ್ನು ಸಾಬೀತುಪಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಸಾಬೀತುಪಡಿಸಿದ್ದೇ ಆದಲ್ಲಿ ಶಿಕ್ಷೆ ಆಗುತ್ತದೆ ಅಲ್ಲವೇ? ಶಿಕ್ಷೆ ಆದರೆ ಖುಷಿ ಪಡಬಹುದು. ಇಲ್ಲ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಏನಾಗ್ತದೆ, ಇದೇ ರೀತಿ ಮುಂದುವರಿತಾ ಹೋಗ್ತದೆ. ತನಿಖೆ ನಡೀತಾ ಇದೆ ಅನ್ನಬೇಕಾದ್ರೆ ಭಾಳ ಬಾಯಿ ಮಚ್ಚಿಕೊಂಡು ಇರುವಂಥದ್ದು ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಭ್ಯತರ ಲಕ್ಷಣ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗೂ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ವಿಚಾರವನ್ನು ನಾವು ತಿಳಿದುಕೊಳ್ತಾ ಹೋದಂಗೆಲ್ಲ ಇದು ಎಲ್ಲೋ ಒಂದು ಕಡೆಗೆ ಏನೋ ಒಂದು ಸಮಸ್ಯೆಯನ್ನು, ಬಹುದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ತನಿಖೆಗೆ ಒಪ್ಪಿಸಿರುವಂಥ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮಾತನಾಡುವುದು ಬೇಡ. ಆ ಒಂದು ವಿಷಯದ ಕುರಿತಾಗಿ ಎಲ್ಲರೂ ಕೂಡ ಒಂದೇ ಒಂದು ನಂಬಿಕೆ ಇಡಬೇಕಾಗಿದೆ. ನ್ಯಾಯದ ಮೇಲೆ ನಂಬಿಕೆ, ಕಾನೂನಿನ ಮೇಲೆ ನಂಬಿಕೆ. ಹಾಗೂ SIT ತನಿಖೆ ಕೂಡ ಇವತ್ತು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ತನಿಖೆಯನ್ನು ಪ್ರಾರಂಭಿಸಿದೆ. ಆ ಒಂದು ತನಿಖೆಗೋಸ್ಕರ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡೋಣ. ಯಾರ ಮಾತನ್ನು ಕೂಡ ನಂಬುವುದು ಬೇಡ. ಇಲ್ಲಿ ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ ಆ ಒಂದು ಪ್ರಕರಣವನ್ನು ಬಳಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಅಭಿಪ್ರಾಯದಲ್ಲಿ ನಿಮಗೇನಾದರೂ ಒಂದಷ್ಟು ಮಾಹಿತಿಗಳು ದೊರೆತಿದ್ದರೆ ಅಥವಾ ನಿಮ್ಮಲ್ಲಿ ಸತ್ಯ ಏನಾದರೂ ಅಡಗಿದ್ದರೆ ನನ್ನೊಂದಿಗೆ ಚರ್ಚೆ ಮಾಡಿ. ಇದು ಕೇವಲ ಚರ್ಚೆಯ ವೇದಿಕೆಯ ಹೊರತು ನಿಮ್ಮ ನಡುವಿನ ಚರ್ಚೆಯ ವೇದಿಕೆಯ ಹೊರತಾಗಿ ಯಾರನ್ನೋ ಓಲೈಸುವಂಥ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ, ಅಥವಾ ಇವರನ್ನೇ ಇದು ಸರಿ ಇದು ತಪ್ಪು ಎನ್ನುವಂತಹ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ. ಕೇವಲ ಇದು ನಿಮ್ಮ ನಡುವಿನ ಚರ್ಚಾ ವೇದಿಕೆ. ಇಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ನಿಮಗೆ ದೊರೆತಿರುವಂಥ ಮಾಹಿತಿಗಳು ನನಗೆ ದೊರೆಯುತ್ತವೆ, ನನ್ನಲ್ಲಿರುವಂಥ ಮಾಹಿತಿಗಳು ನಿಮಗೆ ದೊರೆಯುತ್ತವೆ. ಹಾಗಾಗಿ ಈ ಸಮಾಜದಲ್ಲಿ ನಡೆಯುತ್ತಿರುವಂತಹ ಕೆಲವು ಘಟನೆಗಳ ಕುರಿತಾದ ಕೇವಲ ಚರ್ಚಾ ವೇದಿಕೆಯ ಹೊರತಾಗಿ ಇನ್ಯಾವುದೂ ಅಲ್ಲ. ಇದನ್ನು ನಿಮ್ಮ ಭಾವನೆಗಳಲ್ಲಿ ನನ್ನ ಮಾತಿನ ಕಾರ್ಯವೈಖರಿ ಬಗ್ಗೆ ಏನಾದರೂ ಸಂದೇಹಗಳಿದ್ದಲ್ಲಿ ಅಥವಾ ಗೊಂದಲಗಳಿದ್ದಲ್ಲಿ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ಮೆಸೇಜ್ ಮಾಡಿದರೆ ನಾನು ಖಂಡಿತವಾಗಿಯೂ ನಿಮ್ಮಿಂದ ನಾನು ತಿಳಿದುಕೊಳ್ಳಬಲ್ಲೆ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಪ್ರಕರಣವನ್ನು ದಯವಿಟ್ಟು ನ್ಯಾಯಕ್ಕಾಗಿ ಅಥವಾ ಕಾನೂನಿನ ಪ್ರಕಾರವಾಗಿ ನಡೆಯುತ್ತಿರುವಂತಹ ಈ ಒಂದು ಪ್ರಕರಣವನ್ನು ನ್ಯಾಯದ ಮೇಲೆ ನಂಬಿಕೆ ಇಟ್ಟು ಕಾಯೋಣ, ಅದನ್ನು ಗಮನಿಸೋಣ. ಅಥವಾ ಅದು ಏನಾದರೂ ಸತ್ಯ ಎನ್ನುವುದಾದರೆ ಯಾರಿಗೆ ಶಿಕ್ಷೆ ಆಗುತ್ತೋ ಎಲ್ರಿಗೂ ಶಿಕ್ಷೆ ಆಗಲಿ. ಯೂಟ್ಯೂಬರ್ಗಳಿಗೂ ಮತ್ತು ಹೋರಾಟ ಮಾಡುತ್ತಿರುವಂಥ ಹೋರಾಟಗಾರರಿಗೂ, ಷಡ್ಯಂತ್ರ ಮಾಡುತ್ತಿರುವಂತಹ ಯಾರು ಷಡ್ಯಂತ್ರ ಮಾಡಿದರೋ ಅವರಿಗೂ ಎಲ್ಲರಿಗೂ ಕೂಡ ಶಿಕ್ಷೆ ಖಂಡಿತವಾಗಿಯೂ ಆಗೇ ಆಗುತ್ತದೆ. ಈ ಒಂದು ಪ್ರಕರಣದಿಂದ ಕರ್ನಾಟಕಕ್ಕೆ ಒಂದು ಕಳಂಕ ತರುವುದು ಬೇಡ ಎನ್ನುವುದು ನನ್ನ ಅಭಿಪ್ರಾಯ. ಇಷ್ಟೊತ್ತು ನನ್ನ ಮಾತುಗಳನ್ನು ಆಲಿಸಿದಂಥ ನಿಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.